ಜಗತ್ತು ಈಗ ಎರಡನೇ ಮಹಾಯುದ್ಧದ ನಂತರದ ಅತ್ಯಂತ ಭೀಕರ ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾ ಇದೆ. ರಷ್ಯಾ ಯುಕ್ರೇನ್ ಸಂಘರ್ಷ ಹಾಗೆ ಮಧ್ಯಪ್ರಾಚ್ಯದ ರಕ್ತಪಾತದ ನಡುವೆ ರಷ್ಯಾದ ಪ್ರಬಲ ನಾಯಕ ಹಾಗೆ ಭದ್ರತಾ ಮಂಡಳಿಯ ಉಪಾಧ್ಯಕ್ಷ ಡಿಮಿಟ್ರಿ ಮೆಡ್ವೆಡೇವ್ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹುಚ್ಚಾಟ ಹಾಗೆ ಹಠಮಾರಿತನ ಹೀಗೆ ಕಂಟಿನ್ಯೂ ಆದರೆ ಮೂರನೇ ಮಹಾಯುದ್ಧ ಯಾವುದೇ ಕ್ಷಣದಲ್ಲಿ ಸಂಭವಿಸಬಹುದು ಅಂತ ಡಿಮಿಟ್ರಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕದ ವಿದೇಶಾಂಗ ನೀತಿಯನ್ನ ಕಟುವಾಗಿ ಟೀಕೆ ಮಾಡಿರೋ ಮೆಡ್ವೆಡೇವ್ ವಾಷಿಂಗ್ಟನ್ ಆಡಳಿತವನ್ನ ಹಂದಿಗಳಿಗೆ ಕಂಪೇರ್ ಮಾಡಿದ್ದಾರೆ. ಅಮೆರಿಕ ಜಗತ್ತಿನ ಮೇಲೆ ತನ್ನ ಪ್ರಾಬಲ್ಯವನ್ನ ಉಳಿಸಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದೆ. ಅವರು ತಿನ್ನೋ ತಟ್ಟೆಯನ್ನ ಬಿಟ್ಕೊಡೋದಕ್ಕೆ ಇಷ್ಟಪಡದ ಹಂದಿಗಳಂತೆ ವರ್ತನೆ ಮಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಟ್ರಂಪ್ ನಿರ್ಧಾರಗಳು ಜಾಗತಿಕ ಶಾಂತಿಗೆ ಧಕ್ಕೆ ತರ್ತಾ ಇವೆ, ಹಾಗೆ ಇದು ಪರಮಾಣು ಯುದ್ಧದ ಅಂಚಿಗೆ ಜಗತ್ತನ್ನ ತಳ್ತಾ ಇದೆ ಅನ್ನೋದು ರಷ್ಯಾದ ನೇರವಾದ ಆರೋಪ ಆಗಿದೆ. ಈಗಾಗಲೇ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಉದ್ವಿಗ್ನತೆ ಜಾಸ್ತಿಯಾಗ್ತಾ ಇದ್ದು ಗಾಜಾ ಪಟ್ಟಿಯಲ್ಲಿ ಯುದ್ಧ ಭೀಕರ ರೂಪವನ್ನ ತಾಳಿದೆ. ಇಂಥ ಟೈಮ್ನಲ್ಲಿ ಟ್ರಂಪ್ನ ಅಮೆರಿಕ ಫಸ್ಟ್ ನೀತಿ ಹಾಗೆ ರಷ್ಯಾ ವಿರುದ್ಧದ ಕಠಿಣ ನಿಲುವುಗಳು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ರಷ್ಯಾ ಹಾಗೆ ಅಮೆರಿಕದಂತಹ ಎರಡು ಪರಮಾಣು ಶಕ್ತಿ ರಾಷ್ಟ್ರಗಳು ಮುಖಾಮುಖಿಯಾಗ್ಬಿಟ್ರೆ ಅದು ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗದೆ ಇಡೀ ಜಗತ್ತನ್ನೇ ಭಸ್ಮ ಮಾಡಬಹುದು. ಆ ಪರಿ ಶಕ್ತಿಯನ್ನ ಹೊಂದಿವೆ. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಹಿತಾಸಕ್ತಿಗಾಗಿ ತೆಗೆದುಕೊಳ್ತಾ ಇರೋ ಕೆಲವು ಸಂಘರ್ಷಣಾತ್ಮಕ ನಿರ್ಧಾರಗಳು ರಷ್ಯಾವನ್ನ ಕೆರಳುವಂತೆ ಮಾಡಿದೆ. ಯುಕ್ರೇನ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಮತ್ತು ರಷ್ಯಾ ಮೇಲಿನ ನಿರ್ಬಂಧಗಳನ್ನ ಮುಂದುವರಿಸಿರೋ ಟ್ರಂಪ್ ಅವರ ಧೋರಣೆಯೇ ಈ ತೀವ್ರ ಎಚ್ಚರಿಕೆಗೆ ಕಾರಣ ಎನ್ನಲಾಗ್ತಿದೆ. ಮೂರನೇ ಮಹಾಯುದ್ಧ ಇನ್ನೂ ಶುರುವಾಗಿಲ್ಲ ನಿಜ, ಆದರೆ ಅದರ ಕಿಡಿ ಈಗಷ್ಟೇ ಹತ್ಕೊಂಡಿದೆ ಅಂತ ಮೆಡ್ವೆಡೇವ್ ಹೇಳಿರೋದು ಜಾಗತಿಕ ರಕ್ಷಣಾ ತಜ್ಞರಲ್ಲೂ ಕೂಡ ಆತಂಕಕ್ಕೆ ಕಾರಣವಾಗಿದೆ. ಸೊ ಜಾಗತಿಕ ಪರಿಣಾಮಗಳೇನೇನು ಅಂತ ನೋಡೋದಾದ್ರೆ, ಇನ್ ಕೇಸ್ ಮೆಡ್ವೆಡೇವ್ ಹೇಳಿದ ಹಾಗೆ ಯುದ್ಧ ಶುರುವಾಗ್ಬಿಟ್ರೆ ವಿಶ್ವದ ಅತಿ ದೊಡ್ಡ ಪರಮಾಣು ಅಸ್ತ್ರಗಳನ್ನು ಹೊಂದಿರೋ ಎರಡು ರಾಷ್ಟ್ರಗಳ ನಡುವೆ ನೇರ ಸಂಘರ್ಷ ನಡೀಬಹುದು. ತೈಲ ಬೆಲೆಗಳು ಗಗನಕ್ಕೇರಿ ಆಹಾರದ ಕೊರತೆ ಕಾಡಬಹುದು. ಜಗತ್ತು ಮತ್ತೆ ರಷ್ಯಾ ಚೀನಾ ಒಂದು ಕಡೆ ಹಾಗೆ ಅಮೆರಿಕ ಯುರೋಪ್ ಇನ್ನೊಂದು ಕಡೆಯಾಗಿ ಎರಡು ಬಣಗಳಾಗಿ ಸೀಳಬಹುದು. ಶಾಂತಿಗಿಂತ ಯುದ್ಧದ ಮಾತುಗಳೇ ಹೆಚ್ಚಾಗಿ ಕೇಳಿ ಬರ್ತಾ ಇರೋ ಈ ಹೊತ್ತಲ್ಲಿ ಮೆಡ್ವೆಡೇವ್ ಅವರ ಮಾತುಗಳು ಕೇವಲ ಬೆದರಿಕೆನಾ ಅಥವಾ ಮುಂಬರೋ ಅನಾಹುತದ ಮುನ್ಸೂಚನೆನಾ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಅಮೆರಿಕ ಈ ಹಂದಿಗಳ ವರ್ತನೆಯನ್ನ ನಿಲ್ಲಿಸಿ ಶಾಂತಿ ಮಾತುಕತೆಗೆ ಮುಂದಾಗುತ್ತಾ ಅಥವಾ ರಷ್ಯಾದ ಕೆರಳಿದ ಕೆಂಡಕ್ಕೆ ಬಲಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. Subscribe to One India and never miss an update. Download the One India app now.